ಮಧ್ಯಪ್ರಾಚ್ಯದ ಬಿಕ್ಕಟ್ಟು ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಇಸ್ರೇಲ್ ಇರಾನ್ ಕದನ ಉಭಯ ದೇಶಗಳಲ್ಲೂ ಜನಜೀವನವನ್ನ ಸಂಕಷ್ಟಕ್ಕೆ ತಳ್ಳಿದೆ. ಯುದ್ಧ ವಿಶ್ಲೇಷಕರ ಪ್ರಕಾರ ಟ್ರಂಪ್ ಯುದ್ಧ ಮುಗಿಸಲು ಮನಸ್ಸು ಮಾಡಿದ್ರೂ ಇಸ್ರೇಲ್ ಅದಕ್ಕೆ ಅಡ್ಡಿಯಾಗುತ್ತಿದೆ. ಇರಾನ್ ಅನ್ನ ನಿರ್ನಾಮ ಮಾಡಿದರೆ ಮಾತ್ರ ತಾನು ಈ ಭಾಗದಲ್ಲಿ ದೊಡ್ಡ ಬಲಿಷ್ಠ ಶಕ್ತಿಯಾಗಬಹುದು ಎಂಬ ಲೆಕ್ಕಾಚಾರ ಇಸ್ರೇಲ್ನದ್ದು. ಹೋರ್ಮುಜ್ ಜಲಸಂಧಿಯನ್ನ ಇರಾನ್ ಹಿಡಿತದಿಂದ ಮುಕ್ತ ಮಾಡಿ ಜಲಮಾರ್ಗವನ್ನ ಅಂತಾರಾಷ್ಟ್ರೀಯ ವ್ಯಾಪಾರ ವಹಿವಾಟಿಗೆ ಸುರಕ್ಷಿತಗೊಳಿಸಲು ಸೇನೆ ಕಳುಹಿಸುವಂತೆ ನ್ಯಾಟೋ ದೇಶಗಳಿಗೆ ಅಮೆರಿಕ ಮಾಡಿರುವ ಮನವಿಯನ್ನ ನ್ಯಾಟೋ ದೇಶಗಳು ತಿರಸ್ಕರಿಸಿವೆ. ಇದು ಟ್ರಂಪ್ ಅವರನ್ನ ಕೆರಳಿಸಿದೆ. ಇರಾನ್ ಯುದ್ಧಕ್ಕೆ ಸಂಬಂಧಿಸಿ ಭಿನ್ನಮತದಿಂದಾಗಿ ಟ್ರಂಪ್ ಸಲಹೆಗಾರ ಮತ್ತು ರಾಷ್ಟ್ರೀಯ ಭಯೋತ್ಪಾದಕ ಕೃತ್ಯ ನಿಗ್ರಹ ಕೇಂದ್ರದ ನಿರ್ದೇಶಕ ಜೋ ಕೆಂಟ್ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದ್ದಾರೆ. ಈ ಯುದ್ಧವನ್ನ ಇಸ್ರೇಲ್ ಹಿತಾಸಕ್ತಿಗೆ ಅನುಗುಣವಾಗಿ ನಡೆಸಲಾಗ್ತಾ ಇದೆ ಎಂದವರು ತಮ್ಮ ರಾಜೀನಾಮೆ ಪತ್ರದಲ್ಲಿ ತಿಳಿಸಿದ್ದಾರೆ ಎಂಬುದಾಗಿ ಅಮೆರಿಕದ ಮಾಧ್ಯಮಗಳು ವರದಿ ಮಾಡಿವೆ. ಇಸ್ರೇಲ್ ದಾಳಿಯಲ್ಲಿ ಇರಾನ್ ತನ್ನ ಭದ್ರತಾ ಮುಖ್ಯಸ್ಥ ಅಲಿ ಲಾರಿಜಾನಿ, ಕಮಾಂಡರ್ ಗೊಲಾರೆಂಜೋ ಸುಲೈಮಾನಿ ಅವರನ್ನ ಕಳೆದುಕೊಂಡಿದೆ. ಇವರನ್ನ ತಾನು ಹತ್ಯೆ ಮಾಡಿರುವುದಾಗಿ ಇಸ್ರೇಲ್ ಹೇಳಿದೆ ಮತ್ತು ಈ ಇಬ್ಬರು ನಾಯಕರು ಸಾವಿಗೀಡಾಗಿದ್ದಾರೆ ಎಂಬುದನ್ನ ಇರಾನ್ ದೃಢಪಡಿಸಿದೆ. ತನ್ನಲ್ಲಿ ಹೊಸ ನಾಯಕರು ಇದ್ದಾರೆ, ಅವರ ಸಾವಿನಿಂದ ತೆರವಾದ ಸ್ಥಾನಗಳಿಗೆ ಇತರ ನಾಯಕರನ್ನ ನೇಮಿಸಲಾಗಿದೆ ಎಂದು ಇರಾನ್ ಹೇಳಿದೆ. ಇನ್ನು ಅಮೆರಿಕ ಮಾತ್ರ ಈ ಇಬ್ಬರು ಇರಾನಿ ನಾಯಕರ ಹತ್ಯೆಯ ಬಗ್ಗೆ ಹೆಚ್ಚಿನ ಪ್ರತಿಕ್ರಿಯೆ ನೀಡಿಲ್ಲ. ಆದರೆ ಲಾರಿಜಾನಿ ಹತ್ಯೆಯ ನಂತರ ಯುದ್ಧ ನಿಲ್ಲಿಸುವ ಮಾತುಕತೆಗೆ ಸಂಬಂಧಿಸಿ ಇರಾನಿನ ಯಾವ ನಾಯಕರ ಜೊತೆ ಚರ್ಚಿಸುವುದು ಎಂಬ ದ್ವಂದ್ವಕ್ಕೆ ಅಮೆರಿಕ ತುತ್ತಾಗಿದೆ. ಮಿತ್ರ ರಾಷ್ಟ್ರಗಳ ಮೇಲೆ ಇರಾನ್ ಡ್ರೋನ್ ಮತ್ತು ಕ್ಷಿಪಣಿ ದಾಳಿ ಮುಂದುವರೆಸಿದೆ. ಬಹ್ರೇನ್, ಕತಾರ್, ಸೌದಿ ಅರೇಬಿಯಾ, ಯುಎಇಗಳ ಮೇಲೆ ಇರಾನ್ ಕ್ಷಿಪಣಿ ದಾಳಿ ನಡೆಸಿದ್ದು ಅವುಗಳನ್ನು ಆಕಾಶದಲ್ಲಿಯೇ ಹೊಡೆದುರುಳಿಸಲಾಗಿದೆ ಎಂದು ಆಯಾ ರಾಷ್ಟ್ರಗಳು ಹೇಳಿವೆ. ದಕ್ಷಿಣ ಲೆಬನಾನಿನ ಮೇಲೆ ಇಸ್ರೇಲ್ ಸರಣಿ ದಾಳಿ ಶುರು ಮಾಡಿದೆ. ಇಸ್ರೇಲಿನ ಟೆಲ್ ಅವೀವ್ ರೈಲು ನಿಲ್ದಾಣಕ್ಕೆ